ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು, ಇಂಬುಗಳ ಬಿಂಬಗಳ ಸನ್ನಿಧಾನವದು, ಅಂಬರದಿನಾಚಿನದು ತುಂಬಿರುವುದೆತ್ತಲುಂ ಶಂಭು ಪರಬೊಮ್ಮನದು ಮಂಕುತಿಮ್ಮ. 395ನೇ ಕಗ್ಗ ಇದು. ತುಂಬುದಿಟ ಅಂದರೆ ಪೂರ್ಣ ಸತ್ಯ. ಪೂರ್ಣ ಸತ್ಯ ಅನ್ನೋದು ಜೀವಿತದ ಗಣನೆಗಳ ಮೀರಿದುದು. ನಾವು ಹುಲುಮಾನವರು ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದನ್ನು ಮೀರಿದ್ದು ಪೂರ್ಣ ಸತ್ಯ ಅನ್ನುವಂಥದ್ದು. ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಇನ್ನೂ ಆಗಿಲ್ಲ. ಪೂರ್ಣ ಸತ್ಯ ಅಂತ ಅಂದರೆ ಏನು? ನಾನೇನು ಅಂದ್ಕೊಳ್ತೀನಿ, ನನ್ನ ಕಣ್ಣಿಗೆ ಏನು ಕಾಣುತ್ತೆ ಅದಷ್ಟೇ ಸತ್ಯ ಅಂತ ನಾನು ಅಂದ್ಕೊಳ್ತೀನಿ. ಪಕ್ಕದ ರೂಮ್ನಲ್ಲಿ ಇರೋರಿಗೆ ಎಷ್ಟು ಕಾಣುತ್ತೆ, ಅವ್ರಿಗೆ ಏನು ಕಾಣುತ್ತೆ ಅದೇ ಸತ್ಯ ಅಂತ ಅವ್ರು ತಿಳ್ಕೊಳ್ತಾರೆ. ನಮ್ಮ ಕಣ್ಣಿಗೆ ಕಾಣುವಷ್ಟೇ ಸತ್ಯ ನಮ್ಮದು. ತುಂಬ ಲಿಮಿಟೆಡ್ ಸ್ಪೇಸ್ ನಮ್ಮದು. ಪೂರ್ಣ ಸತ್ಯ ಅಂದರೆ ಏನು ಅನ್ನೋದೇ ನಮಗಿನ್ನೂ ಅರ್ಥ ಆಗಿಲ್ಲ. ಹಾಗೊಂದು ಇದ್ದರೆ ಅದು ನಮ್ಮ ಅಳವಿಗೆ ಮೀರಿದ್ದು, ಜೀವಿತದ ಗಣನೆಗಳ ಮೀರಿದ್ದುದು. ಅದು ಇಂಬು ಅಂದರೆ ಪ್ರೀತಿ, ಇಂಬುಗಳ ಬಿಂಬಗಳ ಸನ್ನಿಧಾನವದು. ನಾವು ಪ್ರೀತಿ ಪ್ರೇಮ ಅದರಿಂದ ಬರುವ ಪ್ರತಿಫಲ ಇವುಗಳ ಹತ್ರ ಅದು ಇರುತ್ತೆ. ಅಂಬರದಿನಾಚಿನದು, ನಾವು ಎಷ್ಟು ದೂರ ಕಾಣಬಹುದು, ಆಕಾಶದ ತನಕ ನೋಡಬಹುದು. ಇದು ಅಂಬರದಿನಾಚಿನದು, ನಮ್ಮ ಅಳವಿಗಿಂತ ಹೆಚ್ಚಿನದು. ತುಂಬಿರುವುದೆತ್ತಲು, ಎಲ್ಲ ಕಡೆನೂ ಅದೇ ತುಂಬಿದೆ. ಇಟ್ ಈಸ್ ಜಸ್ಟ್ ದಟ್ ನಾವು ಅದನ್ನು ರಿಸೀವ್ ಮಾಡೋದಕ್ಕೆ ಶಕ್ತರಲ್ಲ. ಶಂಭು ಪರಬೊಮ್ಮನದು, ಅಲ್ಟಿಮೇಟ್ ಪೂರ್ಣ ಸತ್ಯ ಅನ್ನೋದು ಅವನದ್ದು, ದೇವರದ್ದು. ನಮ್ಮ ಅಳವಿಗೆ ಅದು ಮೀರಿದ್ದು ಅಂತ. ಹಾಗಾದರೆ ಇದು ನನಗೆ ಅರ್ಥ ಆಗೋದಿಲ್ಲ. ನನ್ನ ಅಳವಿಗೆ ಮೀರಿದ್ದು ಅಂದರೆ ನಾವೇನು ಮಾಡಬಹುದು? ನನ್ನ ಪಾಲಿಗೆ ಏನು ಕಾಣಿಸುತ್ತೆ ಅದರಲ್ಲಿ ಪೂರ್ಣ ಸತ್ಯವನ್ನು ಗ್ರಹಿಸ್ಕೊಳ್ತಾ ಹೋಗುವುದು ಬೆಟರ್. ಯಾವುದೇ ಕಥೆಗೆ ಕನಿಷ್ಠ 2 ಮುಖಗಳಿರುತ್ತವೆ ಅಂತ ಅನ್ನೋದು ಒಂದು ಫೇಮಸ್ ಸೇಯಿಂಗ್. ಈಗ ಯಾರೋ ಒಬ್ಬರು ನಮ್ಮ ಹತ್ರ ಬಂದು ಹೇಳ್ತಾರೆ, ನೋಡು ಹಿಂಗಾಯಿತು, ಅವನು ಇಂಥ ಮಾತು ಅಂದ್ಬಿಟ್ಟ, ನನಗೆಷ್ಟು ಬೇಜಾರಾಯಿತು, ನಾನು ಅವನಿಗೆ ಎಷ್ಟು ಸಹಾಯ ಮಾಡಿದ್ದೀನಿ, ಆದರೂ ಅವ್ನು ನನಗೆ ಹಿಂಗೆ ಮಾಡ್ದ ಅಂತ. ತಕ್ಷಣ ಅದೇ ಸರಿಯಾಗಿಬಿಡೋದಿಲ್ಲ. ಅವನು ಮಾಡಿದ್ನಲ್ಲ, ಅವನ ಪರ್ಸ್ಪೆಕ್ಟಿವ್ ಒಂದಿರುತ್ತೆ. ನೀನು ಹೇಳಪ್ಪ ನಿನ್ನ ಕಥೆನ ಅಂತ ಕೇಳಬೇಕು. ಆತ ತನ್ನದೊಂದು ಕಥೆನ ಹೇಳ್ತಾನೆ. ತೇಜಸ್ವಿ ಅವ್ರದ್ದೊಂದು ಕಥೆ ಬರುತ್ತೆ. 4 ಜನ ಗೆಳೆಯರು ತಮ್ಮದೇ ಕಥೆಗಳನ್ನು ಕಟ್ಕೊಳ್ತಾ ಹೋಗ್ತಾರೆ. ಏನೋ ಒಂದು ಇನ್ಸಿಡೆಂಟ್ ಊರಲ್ಲಿ ಆಗಿರುತ್ತೆ. ಆ ಊರಿನಲ್ಲಿ ನಡೆದ ಆ ಘಟನೆ ಯಾಕಾಗಿರಬಹುದು ಅಂತ 4 ಜನ ಗೆಳೆಯರು ಅವರವರದೇ ಕಥೆಗಳನ್ನು ಹೆಣ್ಕೋತಾ ಹೋಗ್ತಾರೆ. ಆ ಕಥೆಯೆಲ್ಲ ಒಂದಾಗಿ ಇನ್ನೊಂದೇನೋ ಬದಲಾಗ್ತಾ ಹೋಗುತ್ತೆ. ನಾವು ನಮ್ಮ ಎಲ್ಲರ ಜೀವಿತವೂ ಅಷ್ಟೇ. ನಾವು ಯಾವುದೋ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಯಾವ ತೀರ್ಮಾನಕ್ಕೂ ಬರೋಕ್ಕಾಗಲ್ಲ. ನಾವು ಯಾರ ಬಗ್ಗೆನೂ ಜಡ್ಜ್ಮೆಂಟಲ್ಲಿ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಕಥೆ ಇರುತ್ತಲ್ಲ, ಅದನ್ನು ಕೇಳಬೇಕು. ನಾವೊಂದು ನಾಟಕ ಮಾಡಿದ್ವಿ, ಅಂಬೆ ಅಂಬಿಕೆ ಅಂತ. ಅಂಬೆ ತನಗೆ ಭೀಷ್ಮನ ಬಗ್ಗೆ ಇರೋ ದ್ವೇಷ ಬಗ್ಗೆ ಹೇಳ್ತಾ ಹೋಗ್ತಾಳೆ. ನಾನು ಭೀಷ್ಮನ ಪ್ರೀತಿಸಿದ್ದೆ, ತುಂಬ ಇಷ್ಟಪಟ್ಟಿದ್ದೆ, ಆದರೆ ಅವನ ಪ್ರತಿಜ್ಞೆ ಭೂತಾನೆ ತಲೆ ಮೇಲೆ ಇಟ್ಕೊಂಡು ನನ್ನನ್ನು ತಿರಸ್ಕರಿಸ್ದ, ನನ್ನನ್ನು ನೆಗ್ಲೆಕ್ಟ್ ಮಾಡ್ದ, ನನ್ನನ್ನು ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಹೇಳುವಂಥ ಕಥೆ ಅದು. ಆವಾಗ ಅವರೊಬ್ಬರು ರಂಗಭೂಮಿಯ ಪಂಡಿತರು ಅವರು ಹೇಳಿದರು, ಸ್ಕ್ರಿಪ್ಟು ಭಾಷೆ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ಒಂದೇ ಕಡೆ ನೋಡಿ ಹೇಳಿರೋ ಕಥೆಗಳು ಯಾವಾಗಲೂ ಅಪೂರ್ಣ. ಇನ್ನೊಂದು ಪರ್ಸ್ಪೆಕ್ಟಿವ್ನ ತಂದು ಹೇಳೋದು ಹೊರತು ಆ ಕಥೆ ಅಪೂರ್ಣವಾಗಿಯೇ ಉಳಿಯುತ್ತೆ ಅಂತ. ಅದೆಷ್ಟು ಸರಿಯಾದ ಮಾತು ನೋಡಿ. ಇದು ಕೇವಲ ಅದೊಂದು ನಾಟಕಕ್ಕಲ್ಲ, ಎಲ್ಲ ಕಥೆಗಳಿಗೂ ಎಲ್ಲ ನಡವಳಿಕೆಗಳಿಗೂ ಅದು ಅಪ್ಲೈ ಆಗುತ್ತೆ. ಒಂದೇ ಒಂದು ದೃಷ್ಟಿಕೋನ ಮಾತ್ರ ಹಾಗೆ ಕಾಣಿಸಿದ್ರೆ ಅದು ಸರಿಯಾಗಿರೋದಿಲ್ಲ. ಎಲ್ಲ ದೃಷ್ಟಿಯಿಂದಲೂ ನೋಡಿದಾಗ ಮಾತ್ರ ನಮಗೆ ಪೂರ್ತಿಯಾದ ಚಿತ್ರ ಗ್ರಹಿಕೆಗೆ ಸಿಗೋದು. ಹಾಗೆ ಒಂದು ಪೂರ್ಣವಾದ ಚಿತ್ರ ನಮಗೆ ಗ್ರಹಿಕೆಗೆ ಸಿಗೋ ಸಾಧ್ಯತೆಗಳು ಯಾವಾಗಲೂ ತುಂಬ ಅತ್ಯಲ್ಪ. ಬೇರೆ ಬೇರೆ ಗ್ರಹಿಕೆಗಳನ್ನು ನಮಗೆ ಪಡ್ಕೊಳ್ಳೋದು, ಅದನ್ನು ನಾವು ಅರ್ಥೈಸ್ಕೊಳ್ಳೋದು. ಯಾಕೆಂದರೆ ನಮ್ಮ ಅನುಭವದ ನಿಟ್ಟಿನಲ್ಲಿ ನಾವು ಇನ್ನೊಬ್ಬರ ಕಥೆನ ಅರ್ಥೈಸ್ಕೋಬಹುದು. ಒಟ್ಟಾರೆ ಪರಿಪೂರ್ಣ ಸತ್ಯ ಅನ್ನೋದು ನಮಗೆ ಅರ್ಥವಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಅಂಬರದಿನಾಚಿನದು, ನಮಗೆ ಅರ್ಥವಾಗುವ ಎಲ್ಲ ದಿಸೆಗಳನ್ನು ದಾಟಿ ಮೀರಿ ಇರುವಂಥದ್ದು ಪೂರ್ಣ ಸತ್ಯ ಅಂತ. ಇದರಲ್ಲಿ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಅಂದ್ರೇನು, ನನಗೆ ಈ ಪರಿಕಲ್ಪನೆ ಅರ್ಥ ಆಗಿದೆಯೋ ಇಲ್ವೋ, ಪೂರ್ಣ ಸತ್ಯ ಅನ್ನೋದು ನನ್ನ ಗ್ರಹಿಕೆಗೆ ಬರುತ್ತೋ ಬರಲ್ವೋ ಅದೆಲ್ಲ ಬೇರೆ ವಿಚಾರ. ಹಾಗೊಂದಿದೆ, ಅಂಬರದಿನಾಚೆ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಒಂದು ಸತ್ಯ ಆವರಿಸ್ಕೊಂಡಿದೆ. ಅದು ನಮ್ಮನ್ನು ಕಾಯತ್ತೆ. ಸತ್ಯ, ಪ್ರೇಮ,
ನೋಡಿ, ಇಂಬು ಅಂತಾರೆ, ಇದು ಪ್ರೀತಿ ಪ್ರೇಮಗಳ ಹತ್ರ ಅದಿರುತ್ತಂತೆ ಸತ್ಯ ಅಂತ. ಹಾಗೊಂದಿದೆ ಪೂರ್ಣ ಸತ್ಯ ಅನ್ನೋದು, ಅದು ಶಂಭು ಪರಬೊಮ್ಮನದು. ಅಲ್ಲೇ ಒಬ್ಬ ಇದ್ದಾನೆ, ಅವನು ನೋಡ್ತಾ ಇದ್ದಾನೆ, ಈ ಸತ್ಯ ಇದೆ ಅನ್ನೋ ಅಂಥ ಆ ಪರಿಕಲ್ಪನೆಯೇ ಅದೆಷ್ಟು ನಮ್ಮಲ್ಲಿ ಒಂದು ನೆಮ್ಮದಿಯ ಭಾವವನ್ನು ಹುಟ್ಟಿಸುತ್ತಲ್ಲ. ನಾನು ತಪ್ಪು ಮಾಡಿಲ್ಲ, ಲೋಕವೆಲ್ಲ ನಾನು ತಪ್ಪು ಮಾಡಿದೆ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ನನ್ನ ಸುತ್ತ ಅಂಬರದಿನಾಚೆ ಸುತ್ತಮುತ್ತ ಇಂಬು ಬಿಂಬಗಳ ಹತ್ತಿರ ಇರುವಂತಹ ಆ ಪರಿಪೂರ್ಣ ಸತ್ಯಕ್ಕೆ ಗೊತ್ತು ಇದು ಸತ್ಯ ಅಂತ ಅನ್ನೋವಂತಹ ಒಂದು ನೆಮ್ಮದಿಯನ್ನು ಈ ಕಗ್ಗ ಕೊಡುತ್ತೆ. ಹೀಗೆ ಮನಸ್ಸಿನ ನೆಮ್ಮದಿ ಮೂಲಕ ಸತ್ಯ ಮತ್ತಷ್ಟು ಉಜ್ವಲವಾಗಿ ಹೊಳೆಯುತ್ತೆ ಅಂತ ನಾನು ನಂಬ್ತೀನಿ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.